ಮೈನನ್ನ ತೇರಿಳಿಯಕ್ಕೆ ಈ ಪ್ರೆಸಿಡೆಂಟ್ ಕೃಷ್ಣ ಬಿಡಲ್ಲ. ಈ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅವಳು ತೇರಿಳಿಯಕ್ಕೆ ಈ ಕೃಷ್ಣ ಬಿಡಲ್ಲ 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 ಬಿಡಲ್ಲ. ಸರಿ ಬಾರೆ ಹೋಗೋಣ. ಮೈನಾ ಬಾ ಹೋಗೋಣ. ಇಲ್ಲ ಅಕ್ಕ, ನನಗೆ ಸ್ವಲ್ಪ ಕೆಲಸ ಐತೆ. ನಾನು ಆ ಕೆಲಸನ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ತೀನಿ, ನೀ ಹೊರಡಿ. ಮೈನಾ ನೀ ನಮ್ ಜೊತೆ ಬಾ, ಹಂಗೆ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ನಿನ್ನ ಹಾಸ್ಟೆಲ್ಗೆ ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ಪರವಾಗಿಲ್ಲ ಅಕ್ಕ, ನನ್ಗೆ ಒಂದು ಮುಖ್ಯವಾದ ಕೆಲಸ ಐತೆ, ನಾನು ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು, ನೀ ಹೊರಡಿ. ಮೈನಾ, ಧ್ರುವ ನಿನ್ನ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಡ್ಬೇಕು ಅಂತ ಆರ್ಡರ್ ಮಾಡಿದಾನೆ, ಇಲ್ಲ ಅಂದ್ರೆ ನಮಗ್ ಬೈತಾನೆ. ಅಯ್ಯೋ ಮೈನಾ, ಅದೇ ನಿನ್ ಕೆಲ್ಸ ಐತಿ, ಎಲ್ಲ ಮುಗಿಸ್ಕೋ. ಅಲ್ಲಿ ತನಕ ನಾವಿಬ್ರು ಇಲ್ಲೇ ನಿಂದಿರ್ತೀವಿ. ನಿನ್ ಕೆಲ್ಸ ಮುಗಿದ್ಮ್ಯಾಗ ನೀನ್ ಹಾಸ್ಟೆಲ್ ಬಿಟ್ಟ ಆಮೇಲೆ ನಾವಿಬ್ರು ಮನೆಗೆ ಹೋಗ್ತೀವಿ. ಅಕ್ಕ, ನಾನೇನ್ ಎಳೆ ಮಗುನ ಗೊತ್ತಾಗಲ್ವಾ ನನ್ಗೆ? ನಾನ್ ಹಾಸ್ಟೆಲ್ಗೆ ಹೋಗ್ತೀನಿ, ನೀವ್ ಹೋಗಿ, ಪರವಾಗಿಲ್ಲ. ಮೈನಾ, ನಿನ್ನ ಒಬ್ಳನ್ನೇ ಕಳ್ಸಿದ್ರೆ ಧ್ರುವ ನಮಗ್ ಬೈತಾನೆ. ಶೋ ಅಕ್ಕ, ಅವ್ರು ಏನು ಅನ್ಕೊಳಲ್ಲ, ನಾನು ಅವ್ರ ಹತ್ರ ಮಾತಾಡ್ತೀನಿ, ನೀವ್ ಹೊರಡಿ. ಸರಿ, ಹುಷಾರು ಮೈನಾ. ಆಯ್ತು. ಮೈನಾ, ಮಧ್ಯಕ್ಕೆ ಏನಾರು ತೊಂದ್ರೆ ಆಯ್ತಂದ್ರ ರಪ್ಪನ್ ಫೋನ್ ಹಚ್ಬಿಡ, ಬಂದೇ ಬಿಡ್ತೀವಿ. ಆಯ್ತಕ್ಕ. ಮೈನಾ, ಹಾಗೆ ನೀನ್ ಹಾಸ್ಟೆಲ್ಗೆ ಹೋಗಿ ತಲುಪಿದ ಕೂಡ್ಲೆ ಒಂದ್ ಫೋನು ಅಥವಾ ಮೆಸೇಜೋ ಮಾಡು, ನಮ್ಗೂ ಅವಾಗ ಸಮಾಧಾನ ಆಗುತ್ತೆ. ಆಯ್ತಕ್ಕ, ನೀವ್ ಹೊರಡಿ, ನಾನು ಹೋಗ್ತೀನಿ. ಸರಿ ಸರಿ, ಬಾರೆ. ಬಾಯ್, ಟಾಟಾ. ಟಾಟಾ. ಗಾಡಿನೂ ಹೆಂಡ್ತಿನೂ ಒಂದೇ ತರ. ಗಾಡಿನೂ ನನ್ನ ಮಾತು ಕೇಳಲ್ಲ, ಹೆಂಡ್ತಿನೂ ನನ್ನ ಮಾತು ಕೇಳಲ್ಲ. ಓಹೋ, ಯಾರೋ ಮೊಳೆ ಇಟ್ಟು ಪಂಚರ್ ಮಾಡ್ದಂಗಿದೆ. ಯಾರಪ್ಪ? ನೀನಾ? ನಾನೇ. ನಾನೇ. ಅರೆ, ಏನ್ ಸರ್, ನಿಮ್ ಮಾನ ಮರ್ಯಾದೆಲ್ಲ ಪಂಚರ್ ಆಗೋಗಿ ನಡು ಬೀದಿನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಏಯ್, ನನ್ನ ಹತ್ರನೇ ಆಟ ಆಡ್ತಿದ್ಯಾ? ಏನ್ ಮಾಡ್ಕೋತೀರಾ ಸರ್? ಏನಾದ್ರೂ ಮಾಡಕ್ಕೆ ಇದು ಗಾರ್ಮೆಂಟ್ಸು ಅಲ್ಲ, ನೀವು ನನ್ನ ಪ್ರೊಡಕ್ಷನ್ ಹೆಡ್ಡು ಅಲ್ಲ, ನಾನ್ ನಿಮ್ ಕೆಲ್ಸದವಳು ಅಲ್ಲ, ಇದು ಮುನ್ಸಿಪಾಲಿಟಿ ರೋಡ್. ಯಾವ ದೊಡ್ಡ ಮನುಷ್ಯ ಕೆಲ್ಸದ ವಿಚಾರವಾಗಿ ನನ್ಗೆ ಎಷ್ಟೆಲ್ಲ ಕಾಟ ಕೊಟ್ಟೆ, ಅದನ್ನೆಲ್ಲ ಸಹಿಸ್ಕೊಂಡ್ ಬಂದೆ. ಆದ್ರೆ ಕೊನೆಗೆ ನೀನು ನನ್ನ ಮಾನ ಮರ್ಯಾದಿನೇ ಹಾಳು ಮಾಡಕ್ ನೋಡ್ದೆ ಅಲ್ವಾ? ಹಳ್ಳಿ ಹುಡುಗಿ ಇವಳ ಕೈಲಿ ಏನಾಗುತ್ತೆ ಅಂತ ಸದ್ರ ತಗೊಂಡ್ಬಿಟ್ರಿ. ಇವಾಗ ಹೆಂಗೈತೆ ಈ ಹಳ್ಳಿ ಹುಡುಗಿ ತಿರುಗಿಸ್ಕೊಟ್ಟಿ ಚಮಕ್ಕು? ಒಂದ್ ತಿಳ್ಕೊಳ್ಳಿ,
ಬಡವರು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ಕಷ್ಟ ಅನ್ನೋ ಬೂದಿ ಕೆಳಗಡೆ ಸ್ವಾಭಿಮಾನ ಅನ್ನೋ ಕೆಂಡ ಇರ್ತದೆ. ಅವ್ರನ್ನೇನಾದ್ರೂ ಕಷ್ಟದಲ್ಲೇ ಮುಳುಗಿಸ್ಬೇಕು ಅಂತ ಅನ್ಕೊಂಡ್ರು ಸುಟ್ಟು ಲಬ ಲಬ ಅಂತ ಬಾಯ್ ಬಡ್ಕೋಬೇಕಾಗುತ್ತೆ. ಹಾಗಾಗುತ್ತೆ. ನೀವ್ ನನ್ನನ್ನ ಗೋಡನಲ್ಲಿ ಕೂಡಾಕಿದ್ರಿ, ಆದ್ರೆ ನಾನು ಇಷ್ಟು ಉಸಿರಾಡಕ್ಕಾಗದೆ ಇರೋ ತರ ಲಿಫ್ಟಲ್ಲಿ ಕೂಡಾಕ್ದೆ. ನಾನ್ ಏನು ಅಂತ ತಿಳ್ಕೊಳಕ್ಕೆ ಇದೊಂದು ಉದಾಹರಣೆ ಸಾಕು ಅಂತ ಅನ್ಕೋತೀನಿ. ನೀವ್ ಬುದ್ಧಿವಂತರು, ಅರ್ಥ ಮಾಡ್ಕೋತೀರಾ. ಇನ್ನೊಂದ್ ಕಿತ ಏನಾದ್ರೂ ನನ್ಗೆ ಅವಮಾನ ಮಾಡೋದಾಗ್ಲಿ, ನನ್ ಬಗ್ಗೆ ತಪ್ಪಾಗಿ ಪ್ರಚಾರ ಮಾಡೋದಾಗ್ಲಿ, ನನ್ನ ಕೆಣಕೋದಾಗ್ಲಿ ಮಾಡಿದ್ರು ಈ ಮೈಲಾರ್ಕೋಟೆ ಮೈನನ್ ಇನ್ನೊಂದ್ ಮುಖ ನೋಡ್ಬೇಕಾಗುತ್ತೆ. ಹುಷಾರ್. ಸಾರು, ಒಂಥರ ನಿಮಗ್ ನನ್ ಕೃತಜ್ಞತೆನೇ ಹೇಳ್ಬೇಕು. ಯಾಕಂದ್ರೆ ನಾನ್ ಬೆಂಗಳೂರು ಕಾಲಿಟ್ಟಾಗ ಕಬ್ಣ ತರ ಇದ್ದೆ. ಆದ್ರೆ ನೀವು ಅವಮಾನ, ನೋವು ಅನ್ನೋ ಪೆಟ್ಟು ಕೊಟ್ಟು 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 ಈ ಮೈಲಾರ್ಕೋಟೆ ಮೈನಾ ಅನ್ನೋ ಕಬ್ಣನ ಹರಿಯೋ ಕತ್ತಿ ತರ ಮಾಡಿದೀರಾ. ಇನ್ಮೇಲೆ ಈ ಕತ್ತಿ ಯಾರಿಗೂ ಹೆದರ್ಕೊಳ್ಳಲ್ಲ ಸರ್. ಸ್ವಲ್ಪ ನನ್ನ ಹತ್ರ ವ್ಯವಹಾರ ಮಾಡ್ಬೇಕಾದ್ರೆ ಜೋಪಾನ್ವಾಗಿರಿ. ಕಾಲಿಟ್ರೆ ಕೆಂಡ ಸುಡುತ್ತೆ, ಕೈ ಇಟ್ರೆ ಕೈ ಕತ್ತರಿಸೋಗುತ್ತೆ. ಜಪಾನ. ಬರ್ತೀನಿ ಸರ್. ಹಲೋ ಮಗ, ಈಗ ಹೆಂಗವ ಇದೆಯೇ? ನಾನ್ ಚೆನ್ನಾಗಿವ್ನಿ. ನೀವ್ ಹೇಗಿದ್ದೀರಾ? ಆರಾಮಾ? ನಾವೆಲ್ಲರೂ ಆರಾಮಾಗಿದ್ದೀವಿ. ಯಾಕೆ ಇಷ್ಟ ದಿನ ಆದ್ರೂ ಫೋನೇ ಮಾಡ್ಲಿಲ್ಲ ನೀನು? ಅದು ಕೆಲ್ಸ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಫೋನ್ ಮಾಡಕ್ಕಾಗಿಲ್ಲ. ನೀವಾದ್ರೂ ಫೋನ್ ಮಾಡ್ಬೇಕು ತಾನೆ? ಹ್ಞೂ, ನಾವ್ ಮಾಡ್ಬಿಟ್ಟಿದ್ರೆ ನಿನ್ ಕೆಲ್ಸ ಕಮ್ಮಿ ಆಗೋಯ್ತಿತ್ತು. ವಾ, ನೀನು ಕೆಲ್ಸದ ತಲೆನೋವಾಗಿರ್ತೀಯ ಅಂತ ಅನ್ಬಿಟ್ಟು ನಾವು ಫೋನ್ ಮಾಡ್ಲಿಲ್ಲ ಕಣ್ ತಕೋ. ಅದ್ಬಿಡು, ಅರ್ಬಿತ ಒಂದ್ ಜಾತ್ರೆ, ಅದಕ್ಕೆ ನಿನ್ ಕರೀವಾ ಅಂತ ಫೋನ್ ಮಾಡಿದ್ದು.